ಮನಃಶಾಸ್ತ್ರ ಅಂದರೆ ಸಾಮಾನ್ಯವಾಗಿ ಜನಗಳ ಮನಸ್ಸಿನಲ್ಲಿ ಬರೋ ಹೆಸರು ಸಿಗ್ಮಂಡ್ ಫ್ರಾಯ್ಡ್ ಮಾತ್ರ. ಸಿಗ್ಮಂಡ್ ಫ್ರಾಯ್ಡು ಎಂಟೈರ್ ಸೈಕಾಲಜಿ ಏನಲ್ಲ, ಸೈಕಾಲಜಿಯ ಒಂದು ಪಂಥ, ಒಂದು ಭಾಗವನ್ನು ಡೆವಲಪ್ ಮಾಡಿದವನು ಸಿಗ್ಮಂಡ್ ಫ್ರಾಯ್ಡ್. ಅದನ್ನು ಮನೋವಿಶ್ಲೇಷಣೆ ಅಂತ ಕರೀತಾರೆ, ಇಂಗ್ಲೀಷ್ನಲ್ಲಿ ಸೈಕೋ ಅನಾಲಿಸಿಸ್ ಅಂತ. ಈಗಾಗಲೇ ನಾನೊಂದು ಸಾರಿ ಸಿಗ್ಮಂಡ್ ಫ್ರಾಯ್ಡನ್ನು ಕುರಿತು 2 ವಿಡಿಯೋಗಳಲ್ಲಿ ಮಾತಾಡಿದ್ದೀನಿ. ಇದನ್ನು ಕುರಿತು ಮಾತಾಡ್ತಾ ಇರಬೇಕಾದ್ರೆ ಈ ವಿಡಿಯೋ ನಿರ್ದೇಶಕರು ಫ್ರಾಯ್ಡ್ ಮಾತಾಡಿದ ಮೇಲೆ ಯೂಂಗನ್ನು ಕುರಿತು ಮಾತಾಡಬೇಕು ಸಾರ್ ಅಂತ ಹೇಳಿದ್ರು. ಅದಕ್ಕಾಗಿ ಇವತ್ತು ಯೂಂಗನ್ನು ಕುರಿತು ಮಾತಾಡಬೇಕಾಗಿದೆ. ಹಾಗೆ ನೋಡಿದ್ರೆ ಸೈಕೋ ಅನಾಲಿಸಿಸ್ ಅಥವಾ ಮನೋವಿಶ್ಲೇಷಣೆ ಅಂದರೆ 3 ಹೆಸರುಗಳು ಜ್ಞಾಪಕ ಬರ್ತವೆ. ಒಂದು ಸಿಗ್ಮಂಡ್ ಫ್ರಾಯ್ಡ್, ಇನ್ನೊಂದು ಕಾರ್ಲ್ ಯೂಂಗ್, ಮೂರನೇವನು ಆಲ್ಫ್ರೆಡ್ ಆಡ್ಲರ್ ಅಂತ. ಇವರೆಲ್ಲ ಪರಸ್ಪರ ಸಂಬಂಧ ಇದೆ ಅವರ ಸಿದ್ಧಾಂತಗಳಲ್ಲಿ ಮತ್ತು ಅವರ ಆಡಿಯೋ ಮಾತುಗಳಲ್ಲಿ, ಅವರಲ್ಲಿರೋ ವೈಪರೀತ್ಯಗಳಲ್ಲಿ ಬಹಳ ಇದ್ದಾವೆ. ಅದನ್ನೆಲ್ಲ ಹೇಳಕ್ಕೆ ಹೋಗಲ್ಲ ನಾನು. ಈಗಾಗಲೇ ನಾನೊಂದು ಸಾರಿ ಫ್ರಾಯ್ಡ್ ವಿಚಾರವಾಗಿ ಹೇಳಿರೋದ್ರಿಂದ ಇವತ್ತು ಯೂಂಗನ ವಿಚಾರವಾಗಿ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಕಾರ್ಲ್ ಯೂಂಗ್ ಸ್ವಿಟ್ಜರ್ಲೆಂಡ್ನವನು. ಅವನೊಬ್ಬ ಸ್ವಿಸ್ ಮನೋವಿಜ್ಞಾನಿ, ಝೂರಿಕ್ನಲ್ಲಿ ಓದ್ದವನು. ಅವನಿಗೆ ಅವನ ಹುಟ್ಟು ಬೆಳವಣಿಗೆ ಒಂಥರ ಅವನ ಮೇಲೆ, ಅಫ್ಕೋರ್ಸ್ ಎಲ್ಲ ಸೈಕಾಲಜಿಸ್ಟ್ಗಳ ಮೇಲೂ ಅವರ ಹುಟ್ಟು, ಅವ್ರ ಬೆಳವಣಿಗೆ, ಅವರ ಸಿದ್ಧಾಂತಗಳ ಮೇಲೆ ಪ್ರಭಾವ ಬೀರೈತೆ. ಹಾಗೇ ಯೂಂಗಿಗೂ ಕೂಡ. ನಾನೀಗಾಗಲೇ ನಿಮ್ಗೊಂದು ಸಾರಿ ಹೇಳಿದೆ, ಫ್ರಾಯ್ಡು ಅವನ ತಂದೆನ ಇಷ್ಟಪಡಲಿಲ್ಲ, ತಾಯಿನ ಬಹಳ ಮೆಚ್ಕೊಂಡಿದ್ದ, ತಂದೆಯನ್ನು ಕುರಿತು ದ್ವೇಷಿಸ್ತಾ ಇದ್ದ. ಒಂದು ಕಡೆ ಹೇಳಿದ್ದಾನೆ ಅವನು ಸತ್ತಾಗ ನಾನು ಅಳಲಿಲ್ಲ ಅಂತೆ, ಅಷ್ಟು ದ್ವೇಷ ಮಾಡ್ತಾ ಇದ್ದ. ಅಷ್ಟೇ ತಾಯಿನ ಪ್ರೀತಿಸ್ತಿದ್ದ ಕೂಡ. ಇದೇ ಅವನ ಈಡಿಪಸ್ ಕಾಂಪ್ಲೆಕ್ಸ್ಗೆ ಬೇಸಿಸ್ ಆಗಿರ್ಬೋದು. ಆದರೆ ಯೂಂಗ್ಗೆ ಹಂಗಿರಲಿಲ್ಲ. ಅವನಿಗೆ ತಂದೆ ತಾಯಿ ಇಬ್ಬರ ಮೇಲೂ ವಿಶ್ವಾಸ ಇರಲಿಲ್ಲ. ಯೂಂಗನ್ ತಾಯಿ ಗಠಾಣಿ, ಬಹಳ ಬಹಳ ಡಾಮಿನೆಂಟ್ ವುಮನ್. ಅವರಪ್ಪ ಅಷ್ಟೇ ಮೆತ್ತೆ, ಹೇಳ್ದಂಗೆ ಕೇಳ್ಕೊಂಡಿರವ. ಅಮ್ಮನ್ನೂ ಇಷ್ಟಪಡಲಿಲ್ಲ ಇವನು, ಅಪ್ಪನ್ನೂ ಇಷ್ಟಪಡಲಿಲ್ಲ. ಪಾಪ ಅವನಿಗೆ ಇದರಿಂದ ಬೇಜಾರಾಗಿ ಎಷ್ಟೋ ಸಂದರ್ಭಗಳಲ್ಲಿ ಅಟ್ಟದ ಮೇಲೆ ಕೂತ್ಕೊಂಡು ಒಂದು ಗೊಂಬೆನ ಮುಂದೆ ಇಟ್ಕೊಂಡು ತನ್ನ ಕಷ್ಟಗಳನ್ನು ಅದಕ್ಕೆ ಹೇಳ್ಕೊತಾ ಇದ್ನಂತೆ. ಯಾರಿಗಾರು ಹೇಳ್ಕೊಳ್ಳೇಬೇಕು, ತಿಳ್ಕೊಳ್ರಿ. ನಿಮಗೇನೇ ತೊಂದರೆ ಬಂದ್ರೂ ಇನ್ಯಾರಿಗಾರು ಹೇಳ್ಕೊಳ್ಳೋದ್ರಿಂದಾನೇ ಒಂದು ಸ್ವಲ್ಪ ಸಮಾಧಾನ ಸಿಕ್ಕೋದು. ನಾವು ಸೈಕಾಲಜಿನಲ್ಲಿ ಸೈಕೋಥೆರಪಿ ಅಂತ ಏನು ಹೇಳ್ತೀವೋ ಅದು ಒಂದು ತರಹ ನೀವು ನಿಮ್ಮ ಕಷ್ಟ ಸುಖಗಳನ್ನು ಒಬ್ಬ ಮನೋವಿಜ್ಞಾನಿ ಜೊತೆಗೆ ಹೇಳ್ಕೊಂಡಾಗ ಒಂದು ಸಮಾಧಾನ ಆಗುತ್ತೆ. ಅದರಲ್ಲಿ ಆಶ್ಚರ್ಯ ಏನಿಲ್ಲ. ಮಹಾಭಾರತದಲ್ಲಿ ಒಂದು ಕತೆ ಬರ್ತೈತೆ, ಒಂದು ಮಾತು ಬರ್ತೈತೆ, ನನಗೆ ತುಂಬ ಇಂಟ್ರೆಸ್ಟಾಗಿ ಕಾಣಿಸ್ತು ಅದು. ಆದರೆ ಮನೋವಿಜ್ಞಾನಿಗಳೇನು ಯಾವುದು ಹೊಸ ಪ್ರಪಂಚವನ್ನು ಸೃಷ್ಟಿ ಮಾಡಲಿಲ್ಲ, ನಮ್ಮ ಜನ ಅದನ್ನು ಕೂರ್ತಿ ಯೋಚನೆ ಮಾಡಿದ್ರು ಅನ್ನೋದನ್ನು ಕೇಳ್ತೀನಿ. ಮಹಾಭಾರತದಲ್ಲಿ ಒಂದು ಮಾತು ಬರ್ತೈತೆ, ದುಃಖ ಪಂಚಭಿಸಹ ವಚನಂ ಅಂತ. ದುಃಖವನ್ನು 5 ಜನಕ್ಕೆ ಹೇಳ್ಕೊಂಡ್ರೆ ಅದರಿಂದ ಅದು ಕಡಿಮೆ ಆಗುತ್ತೆ. ಸಾರೋ ಶೇರ್ಡ್ ಈ ಸಾರೋ ಲೆಸ್ಸೆಂಡ್ ಅಂತ. ಅದನ್ನೇ ಸೈಕಾಲಜಿಸ್ಟ್ ಮಾಡೋದು. ಸೈಕಾಲಜಿಸ್ಟು ಅವನ ಹತ್ರಕ್ಕೆ ಬಂದವ್ರನ್ನ ಅವನೇನು ಬುದ್ಧಿವಾದ ಹೇಳಲ್ಲ, ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಲ್ಲ. ಅವ್ರ ಕಷ್ಟ ಏನು ಅಂತ ಕೇಳ್ತಾನೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಮಾತನ್ನು ಕೇಳೋರು ಯಾರೂ ಇಲ್ಲದೇನೆ ನಾವು ಕಷ್ಟಪಡ್ತೀವಿ. ಯಾರಿಗಾರು ಹೇಳಕ್ಕೆ ಹೋದ್ರು ನೀವು
ಅಯ್ಯೋ ಹೋಗಯ್ಯ ನಂದೇ 100 ಇದ್ದಾವೆ, ನಿನ್ನ ಕತೆ ಎಲ್ಲಿ ಕೇಳಲಿ ಇನ್ನೋರೇ ಜಾಸ್ತಿ ಅಲ್ವಾ. ಆದರೆ ಸೈಕಾಲಜಿಸ್ಟ್ ಹಂಗಲ್ಲ, ನೀವು ಹೇಳ್ದನ್ನ ಕೇಳ್ತಾನೆ. ಅದರಿಂದ ಹೇಳ್ಕೊಳ್ಳೋದು, ಅದಕ್ಕೊಂದು ಟೆಕ್ನಿಕಲ್ ವರ್ಡ್ ಐತೆ ಇಂಗ್ಲೀಷ್ನಲ್ಲಿ, ಸೈಕಾಲಜಿನಲ್ಲಿ, ಆಬ್ರಿಯಾಕ್ಷನ್ ಅಂತ. ಆಬ್ರಿಯಾಕ್ಷನ್ ಅಂದರೆ ಒಂಥರ ಒಳಗಡೆ ಇರೋದನ್ನು ಹೊರಹಾಕೋದು. ಅದರಿಂದ ನಿನ್ನ ಮಾನಸಿಕ ದುಗುಡ ಕಡಿಮೆ ಆಗುತ್ತೆ ಅನ್ನೋ ಒಂದು, ಅದು ವಾಸ್ತವಿಕವಾದ ವಿಚಾರ. ಹೋಗಿ ಇಷ್ಟೆಲ್ಲ ಯಾಕೆ ಹೇಳ್ದೆ ಅಂದರೆ, ಯುಂಗು ತನ್ನ ಕಷ್ಟನ ಯಾರಿಗಾರು ಹೇಳ್ಕೊಳ್ಳೇಬೇಕಾಗಿತ್ತು. ಯಾರೂ ಇಲ್ಲ, ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ಇಬ್ಬರೂ ಅವನಿಗಿಷ್ಟ ಇಲ್ಲ. ಅದಕ್ಕೆ ಒಂದು ಗೊಂಬೆ ಇಟ್ಕೊಂಡು ಅಟ್ಟದ ಮೇಲೆ ಕೂತ್ಕೊಂಡು ತನ್ನ ಕಷ್ಟ ಹೇಳ್ತಾ ಇದ್ದಂತೆ. ಇಂಥ ಯುಂಗು ಅವರಪ್ಪನಂಗೆ ಭಾಷಾಶಾಸ್ತ್ರದವನಾಗಬೇಕಾಗಿತ್ತು, ಆದರೆ ಅವನಿಗೆ ಅದರ ಮೇಲೆ ಆಸಕ್ತಿ ಇರಲಿಲ್ಲ. ಏನೇನೋ ಕಾರಣಗಳಿಂದ ಯಾವತ್ತೋ ಒಂದು ಕನಸು ಬಿತ್ತಂತೆ ಅವನಿಗೆ. ಆ ಕನಸು ಬಿದ್ದದ್ರಿಂದ ಅವನು ಸೈಕಾಲಜಿಸ್ಟ್ ಆಗಬೇಕು ಅಂತ ಹೊರಟವನು ಒಬ್ಬ ದೊಡ್ಡ ಮನೋವಿಜ್ಞಾನಿ ಅನ್ನೋಕ್ಕಿಂತ ಮಾನಸಿಕ ವೈದ್ಯ, ಯೂಜಿನ್ ಬ್ಲಾಯ್ಲರ್ ಅಂತ ಅವನ ಶಿಷ್ಯನಾಗಿ ಕೆಲಸ ಮಾಡಕ್ಕೆ ಹೋಗ್ತಾನೆ. ಯೂಜಿನ್ ಬ್ಲಾಯ್ಲರ್ ತುಂಬ ಇಂಪಾರ್ಟೆಂಟು ಸೈಕಿಯಾಟ್ರಿನಲ್ಲಿ. ಇವತ್ತು ನಾವು ಒಂದು ವರ್ಡು ಸ್ಕಿಜೋಫ್ರೇನಿಯಾ ಅಂತೇನು ಹೇಳ್ತೀವೋ ಆ ವರ್ಡನ್ನು ಕಾಯಿನ್ ಮಾಡಿದವನೇ ಯೂಜಿನ್ ಬ್ಲಾಯ್ಲರ್. ಅವನ ಹತ್ರ ಕೂತ್ಕೊಂಡು ಇವನು ವಿದ್ಯಾಭ್ಯಾಸ ಮಾಡಿ ಕಲಿತ. ಇನ್ಫ್ಯಾಕ್ಟ್ ಆಮೇಲೆ ಇನ್ನೂ ಸ್ವಲ್ಪ ದೊಡ್ಡವನಾದ್ಮೇಲೆ ಸೈಕಾಲಜಿ ಆಫ್ ಡಿಮೆನ್ಷಿಯಾ ಪ್ರೀಕು ಅಂತ ಒಂದು ಪುಸ್ತಕನೂ ಬರೆದಿದ್ದಾನೆ ಸಿಗ್ಮಂಡ್ ಫ್ರಾಯ್ಡ್. ಇರಲಿ, ಅದು ಬೇರೆ ವಿಚಾರ. ಸೊ ಬ್ಲಾಯ್ಲರ್ ಪ್ರಭಾವ ಇವನ ಮೇಲೆ ಆಯಿತು. ಹಂಗೆ ಇನ್ನೊಬ್ಬ ಮನೋವೈದ್ಯ ಪಿಯರೆ ಯಾನೆ ಅಂತ, ಸ್ಪೆಲ್ಲಿಂಗ್ ಬೇರೆ. ಯಾನೆ ಅನ್ಬೇಕಾದ್ರೆ JANET ಅವನ ಹೆಸರು. ಆ ಇಂಗ್ಲೀಷ್ನಲ್ಲಿ ಕೆಲವು ಭಾಷೆಗಳೆಲ್ಲ ಅವೆಲ್ಲ ಬರ್ತಾವಲ್ವ, ಅದನ್ನು ನಾವು ಪ್ರೊನೌನ್ಸ್ ಮಾಡೋದು ಯಾನೆ. ಹಾಗೆ ಯೂಂಗನ ಹೆಸರು ನಾವು ತಿಳ್ಕೊಳ್ರಿ, ನಾವು ಬರೆಯೋ ಸ್ಪೆಲ್ಲಿಂಗು JUNG ಅಂತ. ಈಗಲೂ ಎಷ್ಟೋ ಜನ ಅವನ ಹೆಸರು ಹೇಳ್ಬೇಕಾದ್ರೆ ಜಂಗ್ ಅಂತಲೇ ಹೇಳ್ತಾರೆ. ಇವತ್ತು ವಿದ್ಯಾವಂತರಾಗಿರೋರು ಅವಿದ್ಯಾವಂತರಾಗಿರೋ ಎಲ್ಲರೂ ಜಂಗ್ ಅಂತ. ನನಗೆ ನಮ್ಮ ಮೇಷ್ಟ್ರುಗಳು ಹಳೆ ಕಾಲದವರು, ಇಂಗ್ಲೆಂಡು ಅಮೆರಿಕಾದಲ್ಲೆಲ್ಲ ವಿದ್ಯಾಭ್ಯಾಸ ಮಾಡಿ ಬಂದಿದ್ದವರು, ಅವರು ಕರೆಕ್ಟಾದ ಉಚ್ಚಾರಣೆ ಯಾವುದೇ ಅನ್ನೋದನ್ನು ಹೇಳಿರೋದ್ರಿಂದ ನನಗೆ ಜ್ಞಾಪಕ ಬರ್ತೈತೆ. ಅವನ ಹೆಸರನ್ನ ಯೂಂಗ್ ಅಂತ ಕರಿಬೇಕು ಅಂತ. ಯೂಂಗ್ಗೆ ಮಾನಸಿಕ ರೋಗಗಳಿಗೆ ಏನು ಕಾರಣ ಅನ್ನೋ ಪ್ರಶ್ನೆ ಬಂತು. ಅವನು ಅದನ್ನು ಸ್ಟಡಿ ಮಾಡ್ತಾ ಇರಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿರೋ ತುಮುಲುಗಳು, ನಮ್ಮ ಮನಸ್ಸಿನಲ್ಲಿರೋ ಸಂಕೀರ್ಣಗಳು, ಒಳಗಡೆ ಇರೋ ತಾಪತ್ರಯಗಳು, ಇವೇ ಮಾನಸಿಕ ಅಸ್ವಸ್ಥತೆಗೆ ಕಾರಣ ಅನ್ನೋ ವಿಚಾರ ಬಂದು, ಅದಕ್ಕೆ ಹೇಗೆ ಅದನ್ನು ತಿಳ್ಕೊಳ್ಳೋದು ಅಂದ್ಬಿಟ್ಟು ತನ್ನ ಕನಸುಗಳನ್ನು ಕುರಿತು ವಿಶ್ಲೇಷಣೆ ಮಾಡೋಕ್ಕೆ ಶುರು ಮಾಡ್ತಾನೆ. ಅವನು ಕನಸುಗಳ ಮೂಲಕ ಮಾನವನ ಮನಸ್ಸು ಯಾಕೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಂಥ ದಾರಿನಲ್ಲಿ ಬೆಳೀತಾ ಇರ್ತಾನೆ. ಹೀಗೆ ಯೋಚನೆ ಮಾಡ್ತಾ ಇದ್ದ ಕಾಲದಲ್ಲಿ ಫ್ರಾಯ್ಡಿನ ಪುಸ್ತಕ ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ ಅದನ್ನು ಓದಿ ಅದರಿಂದ ಪ್ರಭಾವಿತನಾಗಿ, ನಾನು ಯೋಚನೆ ಮಾಡ್ತಾ ಇರುವಂಥ ವಿಚಾರವನ್ನು ಕುರಿತು ಈಗಾಗಲೇ ಒಬ್ಬ ಮಹಾವಿಜ್ಞಾನಿ ಹೆಚ್ಚಾಗಿ ಬರೆದಿದ್ದಾನೆ ಅಂದ್ಬಿಟ್ಟು ಅವನ ಹತ್ರಕ್ಕೆ ಹೋಗ್ತಾನೆ. ಫ್ರಾಯ್ಡ್ ಹತ್ರಕ್ಕೆ ಹೋದಾಗ ಆಶ್ಚರ್ಯ ಆಗ್ಬೋದು, ಅವರು ಒಬ್ಬರೊಬ್ಬರನ್ನ ಎಷ್ಟು ಮೆಚ್ಕೊಂಡ್ರು ಅಂದರೆ 13 ಗಂಟೆ ಕೂತ್ಕೊಂಡು ಮಾತಾಡ್ತಾರೆ ಇಬ್ಬರು, ಊಟ ತಿಂಡಿ ಒಂದು ಇಲ್ಲದೆ 13 ಗಂಟೆ ಒಬ್ಬರು. ಫ್ರಾಯ್ಡ್ ವಾಸ್ ವೆರಿ ಮಚ್ ಇಂಪ್ರೆಸ್ಡ್ ಬೈ ಯೂಂಗ್, ಅಂಥ ಬ್ರೈಟ್ ಯಂಗ್ ಮ್ಯಾನ್ ಅಂತ.
ಸರಿ ಇವನು ಫ್ರಾಯ್ಡ್ ಜೊತೆಗೆ ಇದ್ಕೊಂಡು ಕೆಲಸ ಮಾಡ್ತಾನೆ. ಆದರೆ ಒಂದು ತಿಳ್ಕೊಳ್ರಿ, ಅತಿ ಪ್ರತಿಭಾವಂತರಾದವ್ರು ಇಬ್ಬರು ಒಟ್ಟಿಗೆ ಇರೋದು ಕಷ್ಟ. ಹಾಗೇನೆ ಫ್ರಾಯ್ಡ್ನಷ್ಟೇ ಪ್ರಭಾವಿತವಾದ ವ್ಯಕ್ತಿ ಪ್ರಭಾವಿ ಯುಂಗು. ಅವನು ಹೇಳೋ ಮಾತುಗಳು, ಅವನು ಹೇಳೋ ಸಿದ್ಧಾಂತಗಳು ಇವನಿಗೆ ಅಷ್ಟಾಗಿ ಇಷ್ಟ ಆಗ್ತಿರ್ಲಿಲ್ಲ. ಆದರೂ ಅವನ ಜೊತೆಗಿದ್ದ. ಅವನು ಎಷ್ಟು ಮುಖ್ಯ ಅಂದರೆ, ಫ್ರಾಯ್ಡ್ ಅವನ್ನ ಯು ಆರ್ ಮೈ ಕ್ರೌನ್ ಪ್ರಿನ್ಸ್ ಅಂತಾನೆ, ನನ್ನ ಉತ್ತರಾಧಿಕಾರಿ ನೀನೇ ಅಂತ ಡಿಕ್ಲೇರ್ ಮಾಡ್ತಾನೆ. ಮತ್ತೆ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಸೈಕೋಅನಾಲಿಸಿಸ್ನ ಪ್ರೆಸಿಡೆಂಟ್ ಮಾಡಿಬಿಡ್ತಾನೆ ಇವನ್ನ. ಇಷ್ಟೊಂದು ಮುಖ್ಯ ಅನ್ನೋದು ಆಯಿತು. ಆದ್ರೂ ನಾನು ಹೇಳಿದ್ನಲ್ಲ, ಇಬ್ಬರು ದೊಡ್ಡ ವ್ಯಕ್ತಿಗಳು ಒಬ್ಬರೊಬ್ಬರನ್ನ ಒಂದೇ ಕಡೆ ಇರೋದು ಕಷ್ಟ ಅಂತ. ಆಲದ ಮರದ ಕೆಳಗಡೆ ಏನು ಬೆಳೆಯಲ್ಲ ಅದರಲ್ಲ. ಹಾಗೆ ಯುಂಗ್ಗೆ ಫ್ರಾಯ್ಡ್ನ ಚಿಂತನೆಗಳು ಇಷ್ಟ ಆಗಲಿಲ್ಲ ಅಂತಲ್ಲ, ಇದನ್ನು ಬೇರೆ ಥರ ನೋಡ್ಬೋದು ಅನ್ನೋ ಪ್ರಶ್ನೆ ಅವನಿಗೆ ಬಂತು. ಆದ್ದರಿಂದ ಅವನು ತನ್ನ ಅಭಿಪ್ರಾಯಗಳನ್ನು ಪಬ್ಲಿಷ್ ಮಾಡೋಕ್ಕೆ ಶುರು ಮಾಡ್ದ. ಅದನ್ನು ಫ್ರಾಯ್ಡ್, ನನಗಾಗಲೇ ನಿಮ್ಗೊಂದು ಸಾರಿ ಹೇಳಿದ್ದೀನಿ, ಫ್ರಾಯ್ಡ್ದೇನಿದ್ರು ನಿನಗೆ ನಾನು ಹೇಳಿದ ಮಾತು ಕೇಳೋಂಗಿದ್ರೆ ಇಲ್ಲಿರು, ಅಲ್ಲಿದ್ರೆ ಆಚೆಗೋಗು ಅನ್ನೋನು. ಆ ಒಂದು ವಾತಾವರಣದಲ್ಲಿ ಅವನಿಗಿರೋಕ್ಕೆ ಇಷ್ಟ ಆಗಲಿಲ್ಲ. ಹೊರಗಡೆಗೆ ಬರ್ತಾನೆ. ಬಂದು ತನ್ನದೇ ಆದ ಒಂದು ಸಿಸ್ಟಮ್, ಅನಲಿಟಿಕಲ್ ಸೈಕಾಲಜಿ ಅಂತ, ವಿಶ್ಲೇಷಣಾತ್ಮಕ ಮನೋವಿಜ್ಞಾನ ಅಂತ ಬೆಳೆಸ್ತಾನೆ. ಪ್ರಪಂಚ ಪ್ರಸಿದ್ಧಿಯಾಗ್ತಾನೆ. ಹಲವಾರು ಯೂನಿವರ್ಸಿಟಿಗಳು ಅವನನ್ನು ಇನ್ವೈಟ್ ಮಾಡ್ತಾರೆ, ಪ್ರಪಂಚದ ಎಲ್ಲ ಕಡೆ. ಹಲವಾರು ಯೂನಿವರ್ಸಿಟಿಗಳು ಅವನಿಗೆ ಆನರರಿ ಡಿಗ್ರಿ ಕೊಡ್ತಾರೆ. ಇಂಡಿಯಾಕ್ಕೂ ಬರ್ತಾನೆ. ಇಂಡಿಯಾದಲ್ಲಿ ಬಂದು 3 ಯೂನಿವರ್ಸಿಟಿಗಳು ಅವನಿಗೆ ಆನರರಿ ಡಿಗ್ರಿ ಕೊಡ್ತಾರೆ, ಅಲಹಾಬಾದು, ಕಲ್ಕಟ್ಟ, ವಾರಣಾಸಿ, ಎಲ್ಲ ಕಡೆನೂ. ಹಾಗೆ ಯುಂಗಂದು ಬಹಳ ಸಂಕೀರ್ಣ ವ್ಯಕ್ತಿತ್ವ. ಅವನು ಫ್ರಾಯ್ಡ್ನ ಸೈಕೋಅನಾಲಿಸ್ಟಿಕ್ ದೃಷ್ಟಿಕೋನದ ಒಳಗಡೆ ಇದ್ರೂ ಅದನ್ನು ಇಂಟರ್ಪ್ರಿಟ್ ಮಾಡೋದು ವಿಧಾನ ಮಾತ್ರ ಬೇರೆ. ಈಗ ಫ್ರಾಯ್ಡು ಅನ್ಕಾನ್ಷಿಯಸ್ ಅನ್ನೋ ಕಾನ್ಸೆಪ್ಟನ್ನು, ಸುಪ್ತಚೇತನ ಅನ್ನೋ ಮಾತನ್ನು ಇಟ್ಟ. ಸುಪ್ತಚೇತನ ಅಂದರೆ ನಮಗೆ ಸಹಿಸಲಾರದ ಅನುಭವಗಳು, ಆಶೋತ್ತರಗಳು, ಸಮಾಜ ವಿರೋಧಿ ದೃಷ್ಟಿಕೋನಗಳು ಇಂಥವೇನಾದ್ರು ಇದ್ದರೆ ಅವನ್ನೆಲ್ಲ ಹತ್ತಿಕ್ತೀವಿ, ಮನಸ್ಸಿನ ಒಳಗಡೆಗೆ ಹೋಗಿ ಅನ್ಕಾನ್ಷಿಯಸ್ ಆಗುತ್ತೆ. ಅದು ನಮ್ಮ ವರ್ತನೆ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋ ಮಾತನ್ನು ನಾನು ನಿಮಗೆ ಬಹಳ ಸರಿ ಹೇಳಿದ್ದೀನಿ. ಯುಂಗ್ ಏನಪ್ಪ ಅಂದರೆ, ಅದಷ್ಟೇ ಅಲ್ಲ, ಬರೀ ಅನ್ಕಾನ್ಷಿಯಸ್ ಅನ್ನೋದು ಸರಿನೇ, ದಿಸ್ ಈಸ್ ವಾಟ್ ವಿ ಕಾಲ್ ಪರ್ಸನಲ್ ಅನ್ಕಾನ್ಷಿಯಸ್. ನಿಮ್ಮ ಸ್ವಂತ ಅನುಭವಗಳು ಅವು ಸಮಾಜಕ್ಕೆ ಇಷ್ಟ ಆಗದೆ ಇರುವಾಗ ಅದನ್ನು ಒಳ ತಳ್ಳೋದು ಪರ್ಸನಲ್ ಅನ್ಕಾನ್ಷಿಯಸ್ ಆಯಿತು. ಆದರೆ ಅದಷ್ಟೇ ಅಲ್ಲ, ಮನುಷ್ಯನ ವರ್ತನೆಯನ್ನು ನಿರ್ಧರಿಸವು ಆಶ್ಚರ್ಯವಾದ ಅನುಭವಗಳು, ಜನ್ಮ ಜನ್ಮಾಂತರದ ಅನುಭವಗಳು. ಅವೆಲ್ಲ ಎಲ್ಲಿದ್ದಾವೆ? ಅವೆಲ್ಲ ಕಲೆಕ್ಟಿವ್ ಅನ್ಕಾನ್ಷಿಯಸ್ಲಿ ಇದ್ದಾವೆ. ಸೊ 2 ಥರದ ಅನ್ಕಾನ್ಷಿಯಸ್ಗಳಿದ್ದಾವೆ ಅಂತ ಅವನು. ಒಂದು ವೈಯಕ್ತಿಕ ಸುಪ್ತಚೇತನ, ಇನ್ನೊಂದು ಏನಂತೇಳಿ ನನಗೆ ಕಲೆಕ್ಟಿವ್ ಸಾಮೂಹಿಕ ಸುಪ್ತಚೇತನಾನಿ ಅಥವಾ ಜಾತೀಯ ಸುಪ್ತಚೇತನಾನಿ, ವಂಶ ಪಾರಂಪರ್ಯವಾಗಿ ಬಂದಿರೋ ಅನುಭವಗಳು. ಅವನ ಪ್ರಕಾರ ನಿಮ್ಮ ಮನಸ್ಸಿನಲ್ಲಿ ನೀವು ಎವಲ್ಯೂಷನ್ನಲ್ಲಿ ಎಲ್ಲೆಲ್ಲಿ ಬಂದಿದ್ದೀರೋ ಆ ಅನುಭವಗಳು ಕೂಡ ನಿಮ್ಮ ಹತ್ರ ಇದ್ದಾವೆ. ಅವು ನಿಮ್ಮ ವರ್ತನೆಯನ್ನು ನಿರ್ಧರಿಸ್ತವೆ. ಇನ್ಫ್ಯಾಕ್ಟ್ ಪರ್ಸನಲ್ ಅನ್ಕಾನ್ಷಿಯಸ್ನಲ್ಲಿರೋದಕ್ಕೆ ಅವನ ಹೆಸರು ಹೇಳೋದು ಕಾಂಪ್ಲೆಕ್ಸಸ್ ಅಂತ.
ಕಾಂಪ್ಲೆಕ್ಸ್ಗಳು. ಅದೇ ಕಲೆಕ್ಟಿವ್ ಕಾನ್ಷಿಯಸ್ಲಿರೋವು ಅದಕ್ಕೊಂದು ಹೆಸರು ಕೊಟ್ಟಿದ್ದಾನೆ ಅವನು, ಆರ್ಕಿಟೈಪ್ಸ್ ಅಂತ. ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಯುಂಗನ ಸಿದ್ಧಾಂತದಲ್ಲಿ. ಆರ್ಕಿಟೈಪ್ಸ್ ಅಂದರೆ ನಾನು ಇಂಗ್ಲೀಷ್ ಪದನೇ ಉಪಯೋಗಿಸ್ತಾ ಇದ್ದೀನಿ. ನನಗೆ ಜ್ಞಾಪಕ ಇದೆ, ಒಂದು ಸಾರಿ ನಾನು ಯುಂಗನ ಮೇಲೆ ಒಂದು ಪುಸ್ತಕ ಬರೆದಿದ್ದೀನಿ. ನಾನು ಆಡೋ ಮಾತೆಲ್ಲ ಯಾವುದೋ ಕಾಲದಲ್ಲಿ ಬರೆದಿಕ್ಕಿದ್ದೀನಿ ನಾನು. ಆಸಕ್ತಿ ಇರೋರು ಈ ಪುಸ್ತಕ ಓದಬೇಕು. ನಾನು ಇವತ್ತು ಹೇಳೋದು ಕೇವಲ ಜಾಳಾಗಿ ಅಷ್ಟು ಅಲ್ಲಲ್ಲಿ ಅವನ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಈ ಆರ್ಕಿಟೈಪ್ ಅನ್ನೋ ಮಾತು ಯಾಕೆ ಬಂತು ಅಂದರೆ, ನಾನು ಯುಂಗನ ಪುಸ್ತಕ ಬರೀತಾ ಇರಬೇಕಾದ್ರೆ ಆರ್ಕಿಟೈಪ್ಗೆ ಪೂರ್ವ ಪ್ರವಣತೆ ಅಂತ ಟ್ರಾನ್ಸ್ಲೇಟ್ ಮಾಡಿದ್ದೆ. ನನ್ನ ಮಿತ್ರರೊಬ್ಬರು ಕನ್ನಡ ಪ್ರೊಫೆಸರ್ ಹೇಳಿದ್ರು, ಸ್ವಾಮಿ, ಪೂರ್ವ ಪ್ರವಣತೆ ಅನ್ನೋ ಮಾತು ನಮ್ಮ ಜನಕ್ಕೆ ಅರ್ಥ ಆಗಲ್ಲ, ನೀವು ಆರ್ಕಿಟೈಪ್ ಅಂತಲೇ ಬರೀರಿ ಸಾಕು, ಅದೇ ಎಲ್ಲರಿಗೂ ಗೊತ್ತಾಗುತ್ತೆ ಅಂದರು. ಅದರಿಂದ ನಾನು ಆರ್ಕಿಟೈಪ್ ಅನ್ನೋ ವರ್ಡನ್ನೇ ಉಪಯೋಗಿಸ್ತಿರ್ತೀನಿ. ಆರ್ಕಿಟೈಪ್ ಅಂದರೆ ಏನು? ಅದೇ ನಮ್ಮ ಮನಸ್ಸಿನಲ್ಲಿರೋ ಒಂದು ಪರ್ಸನಲ್ ಅನ್ಕಾನ್ಷಿಯಸ್ನಲ್ಲಿರೋ ಕಾಂಪ್ಲೆಕ್ಸ್. ಏನೋ ಒಂದು ತಾಯಿ ಮೇಲೆ ಪ್ರೀತಿ, ಅದೊಂದು ಕಾಂಪ್ಲೆಕ್ಸ್ ಆಗಿರ್ಬೋದು. ತಂದೆ ಮೇಲೆ ದ್ವೇಷನೇ ಒಂದು ಕಾಂಪ್ಲೆಕ್ಸ್ ಆಗಿರ್ಬೋದು. ಯಾವುದೋ ಒಂದು ವಿಚಾರದ ಕುರಿತು ನಿಮಗೆ ಒಂದು ತುಮುಲ ಇರ್ತದಲ್ಲ ಅದು. ಇದು ಜಾತಿಯ ಪ್ರತಿಮೆ. ಆರ್ಕಿಟೈಪ್ ಅನ್ನೋವು ಹಲವಾರು ಕಾಲಗಳಿಂದ ಆಶ್ಚರ್ಯವಾದ ಬದುಕಿನಿಂದ ಬಂದಿರೋ ಅನುಭವಗಳು ನಿಮ್ಮಲ್ಲಿ ಕ್ರೋಢೀಕೃತವಾಗಿರ್ತವೆ. ಅವು ಕೂಡ ನಿಮ್ಮ ವರ್ತನೆಯನ್ನು ನಿರ್ಧರಿಸ್ತವೆ ಅಂತ. ಇನ್ಫ್ಯಾಕ್ಟ್ ನಾವು ಹೇಳಬೇಕಾದ್ರೆ ಅವನು ಈ ಕಾಂಪ್ಲೆಕ್ಸ್ಗಳು ಇದ್ದಾವೆ ಅಂತಾರೆ ಸುಮ್ಮನೆ ಅಷ್ಟಕ್ಕಾಗಿಯೇ ನಿಲ್ಲಿಸಲಿಲ್ಲ. ಆ ಕಾಂಪ್ಲೆಕ್ಸ್ಗಳನ್ನು ಹೇಗೆ ಸ್ಟಡಿ ಮಾಡಬೇಕು ಅನ್ನೋದನ್ನು ಮೊಟ್ಟ ಮೊದಲಿಗೆ ಉಪಯೋಗಿಸಿದವನು ಕಾರ್ಲ್ ಯುಂಗ್. ಇವತ್ತೂ ಸೈಕಾಲಜಿ ಓದುವ ಮಕ್ಕಳಿಗೆ ಯುಂಗ್ಸ್ ವರ್ಡ್ ಲಿಸ್ಟ್ ಮೆಥಡ್ ಅಂತಲೇ ಒಂದು ಮೆಥಡ್ ಹೇಳ್ತಾರೆ. ಏನಿಲ್ಲ, ಅಲ್ಲಿ ಒಂದು ಹಲವಾರು ವರ್ಡ್ಸನ್ನ ಉಪಯೋಗಿಸಿ ಆ ವರ್ಡ್ಸ್ ಹೇಳಿದಾಗ ನಿನ್ನ ಮನಸ್ಸಿಗೆ ಏನು ಬರ್ತೈತೆ ಅದನ್ನು ಹೇಳೆಯ ಅಂತ ಹೇಳಿ, ಅದು ಆ ವರ್ಡ್ಸ್ ಬಂದಾಗ ಅವನು ಎಷ್ಟು ಸುಲಲಿತವಾಗಿ ಅದಕ್ಕೆ ಉತ್ತರ ಹೇಳ್ತಾನೆ. ತಡೆಯಾಗುತ್ತೆ, ಮಾತಾಡುವಾಗ ಲೇಟ್ ಆಗುತ್ತೆ, ಸುಲಲಿತಾನೆ. ಇವೆಲ್ಲ ಕಾಂಪ್ಲೆಕ್ಸ್ಗಳಿದ್ದಾವೆ ಅನ್ನೋ ಒಂದು ಇದು ಅಂತ ಅದನ್ನು ಸ್ಟಡಿ ಆಫ್ ಕಾಂಪ್ಲೆಕ್ಸಸ್ನೇ ಡೆವಲಪ್ ಮಾಡೋದು ಇವತ್ತು ನಡೀತಾ ಐತೆ. ಅದು ಅವನು ಆವತ್ತು ಕಾಲದಲ್ಲಿ ಮಾಡಿದ್ದು ಇವತ್ತು ಆಗ್ತಾ ಐತೆ. ಆದರೆ ಆರ್ಕಿಟೈಪ್ಗಳನ್ನು ಆ ಥರ ಸ್ಟಡಿ ಮಾಡೋಕ್ಕಾಗಲಿಲ್ಲ. ಆರ್ಕಿಟೈಪ್ಗಳು ಪ್ರಭಾವಯುತವಾಗಿದ್ದಾವೆ. ಆರ್ಕಿಟೈಪ್ಗಳನ್ನು ಸ್ಟಡಿ ಮಾಡಿ, ಇನ್ಫ್ಯಾಕ್ಟ್ ಯುಂಗ್ ಹೇಳ್ತೇನೆ, ಮನುಷ್ಯನ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವನು ಸೃಷ್ಟಿ ಮಾಡಿದ ಸಕಲ ವಸ್ತುಗಳನ್ನು ನೀವು ಅಧ್ಯಯನ ಮಾಡಬೇಕು ಅಂತ. ಅಂದರೆ ಅವನ ಕ್ರಿಯೇಟ್ ಮಾಡಿದ ಕಲೆ, ಪುರಾಣ, ಅವನು ಮಾತಾಡಿರೋ ರಿಲಿಜನ್ನು, ಇವನ್ನೆಲ್ಲ ಸ್ಟಡಿ ಮಾಡಿದ್ರೆ ಮನುಷ್ಯನ ಅರ್ಥ ಮಾಡ್ಕೋಬೇಕು. ಅವನ ವ್ಯಕ್ತಿತ್ವದ ಸಿದ್ಧಾಂತ ಆಯ್ತಲ್ಲ, ತುಂಬ ಕಾಂಪ್ಲೆಕ್ಸ್. ನಾನು ಇನ್ನೊಂದು ಸಂದರ್ಭದಲ್ಲಿ ಸಿಕ್ಕಿದಾಗ ಅದನ್ನು ವಿವರವಾಗಿ ಹೇಳೋ ಪ್ರಯತ್ನ ಪಡ್ತೀನಿ. ಇವತ್ತಿಗಿಷ್ಟು ಸಾಕು.